ಅಜ್ಜಿ ಬೇಗ ಬನ್ನಿ, ಟೈಮ್ ಆಗ್ತಿದೆ. ರಾಜು ತಗೋ ಹಚ್. ದೃಷ್ಟಿ ಗೊಂಬೆಗೆ ದೃಷ್ಟಿ ಚೆನ್ನಾಗಿದೆ. ನಾಯಿ ಕಣ್ಣು, ನರಿ ಕಣ್ಣು. ನಮ್ಮಮ್ಮನೂ ಹೀಗೆ ಸೀರೆಯಲ್ಲಿ ಎಷ್ಟು ಮುದ್ದ ಕಾಣಿಸ್ತಾರೆ. ಐ ಮಿಸ್ ಯು ಮಾ. ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ಗಣೇಶನ ನನ್ನ ಕೈಯಾರೆ ನಾನೇ ಕೊಟ್ಟು ಬಂದಿದ್ದೀನಿ. ಅಷ್ಟು ಬೇಗ ಮತ್ತೊಂದು ಗಣೇಶ ತಂದ್ರ? ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ಆರಾಧನಾ, ಇದೇನಮ್ಮ ನಿನ್ನೆ ಗಣೇಶ ಬೇರೆ ಇತ್ತು? ಹೂ ಶಂಕರಣ್ಣ, ಆ ಗಣೇಶನ್ಗೆ ಬೇರೆ ಎಲ್ಲೋ ಪೂಜೆ ಆಗ್ತಿದೆ. ಮತ್ತೆ ಇದು ನಮ್ಮ ಮುನಿಯಮ್ಮನೆ ಅವ್ರ ಕೈಯಾರ ರೆಡಿ ಮಾಡಿದ್ದಾರೆ. ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಲು ಈ ನನ್ನ ಹೆಂಡತಿ ಮಗಳು. ಪೂಜೆ ಹಾಳು ಮಾಡಕ್ಕೆ ದುಷ್ಟರು ಕಾಯ್ಕೊಂಡಿರ್ತಾರೆ. ಹಾಗಂತ ನಮ್ಮ ಆರಾಧನಾ ಹೆದರ್ಲಿಲ್ಲ, ಪಟ್ಟಂತ ಮೂರ್ತಿ ತಯಾರು ಮಾಡಿದ್ಲು. ವಿಘ್ನಗಳು ಬರೋದು ಸಹಜ ಅಲ್ವಾ ಅಜ್ಜಿ? ಆದ್ರೆ ಇದು ವಿಘ್ನ ವಿನಾಶಕನ ಪೂಜೆ, ಯಾರು ಹಬ್ಬ ನಿಲ್ಸಕ್ ಆಗಲ್ಲ. ಈಗಲೂ ನಾನು ಈ ಹಬ್ಬಕ್ಕೆ ಹೋಗಿಲ್ಲ ಅಂದ್ರೆ ಮೂರ್ತಿ ಕದ್ದಿದ್ದು ನಾನೇ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕಿಂತ ಸೈಲೆಂಟ್ ಆಗಿ ಇವ್ರ ಜೊತೆ ಪೂಜೆಗೆ ಸೇರ್ಕೊಳ್ಳೋದೇ ಒಳ್ಳೇದು. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ನೀವು ಹೋಗಿ ಸೇರ್ಕೊಳ್ಳಿ, ಇಲ್ಲ ಅಂದ್ರೆ ಇವರೆಲ್ಲ ನೀವು ಬೆಲೆ ಕೊಡಲ್ಲ. ನೀನು ಹೇಳಿದ್ ಕರೆಕ್ಟು ರೇವತಿ. ನಾನಿಲ್ದೆ ಇವರೆಲ್ಲ ಹೆಚ್ಕೊಬಿಟ್ಟಿದ್ದಾರೆ. ನಾನಿಲ್ದೆ ಹಬ್ಬಕ್ಕೆ ಕಳೆನೇ ಇಲ್ಲ ನೋಡು. ಅವ್ರಿಗೆಲ್ಲ ಖುಷಿ ಆಗುತ್ತೆ ಅನ್ನೋದಾದ್ರೆ ನಾನು ಸೇರ್ಕೊಬಿಡ್ತೀನಿ. ಅಂದ್ರೆ ನಾವು ಹಬ್ಬ ಮಾಡ್ಬೋದ ರೀ? ಏನೇ ಮೀನಾಮೇಷ ಎಣಿಸ್ತಾ ಇದ್ಯಾ? ಹಬ್ಬ ಶುರುವಾಗ್ತಾ ಇದೆ, ಬಾ ರೆಡಿ ಆಗೋಣ. ನಾನ್ ರೆಡಿನೇ ಆಗಿದ್ದೀನಿ. ರೆಡಿನಾ? ಬಂದೇ ಇರು. ರೆಡಿ ಆಗೋದು ಅಂದ್ರೆ ಹಿಂಗೆ. ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ರೀ, ಸಾವಿತ್ರಿ, ದೇವಸ್ಥಾನಕ್ಕೆ ಹೊರಟಿಯಾ? ಹೌದು ರೀ, ಈ ಸತಿ ಮನೇಲಿ ಹಬ್ಬ ಮಾಡ್ತಿಲ್ವಲ್ಲ, ಅದಕ್ಕೆ
ದೇವಸ್ಥಾನಕ್ಕಾದ್ರೂ ಹೋಗಿ ಬರೋಣ ಅಂತ. ಅಕ್ಕ, ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ? ಹೇಳಿದ್ರೆ ನಾನು ಬರ್ತಾ ಇದ್ದೆ. ಕಾಂಚನ, ನಂಗೆ ಸ್ವಲ್ಪ ದೇವಸ್ಥಾನದಲ್ಲಿ ಒಬ್ಳೆ ಕುತ್ಕೋಬೇಕು ಅನಿಸ್ತಾ ಇದೆ. ನಾನು ಒಬ್ಳೆ ಹೋಗಿ ಬರ್ತೀನಿ. ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಅಮ್ಮ, ಸುಶಾಂತ್ ನೆನ್ಪಾಗ್ತಿದನ? ಈ ವರ್ಷ ಮನೇಲಿ ಹಬ್ಬ ಮಾಡಕ್ಕಾಗ್ತಿಲ್ಲ ಅನ್ನೋ ಬೇಜಾರ್ಗೆ ದೇವಸ್ಥಾನಕ್ಕೆ ಹೋಗ್ತಿದ್ಯಾ? ನನಗೆ ಅರ್ಥ ಆಗತ್ತೆ ಅಮ್ಮ, ಬೇಜಾರ್ ಮಾಡ್ಕೋಬೇಡ. ನಾವೇನ್ ಮಾಡಕ್ಕಾಗತ್ತೆ ಹೇಳು? ನಮ್ಮ ಹಣೆಯಲ್ಲಿ ಈ ನೋವು ಅನುಭವಿಸ್ಲೇಬೇಕು ಅಂತ ಬರ್ದಿದೆ. ಹಾಗೇನಿಲ್ಲ ಅಮ್ಮು, ನನ್ನ ಮಗ ಎಲ್ಲಿದ್ರೂ ಚೆನ್ನಾಗಿರ್ತಾನೆ ಅನ್ನೋ ನಂಬಿಕೆ ನನಗಿದೆ. ಬರ್ತೀನಿ. ಈ ಅಮ್ಮಂಗೆ ಏನಾಗಿದೆ? ಹಬ್ಬ ಮಾಡ್ತಿಲ್ಲ ಅಂತ ಬೇಜಾರ್ ಮಾಡ್ಕೋತಾರೆ. ಅವ್ರ ದುಃಖನ ನೋಡಕ್ಕಾಗ್ದೆ ಅಪ್ಪ ಸುಶಾಂತ್ನ ಕರೆಸ್ತಾರೆ ಅನ್ಕೊಂಡಿದ್ದೆ. ಆರಾಮಾಗಿ ದೇವಸ್ಥಾನಕ್ಕೆ ಹೊರಟೋದ್ರು. ನಾನೇ ಸುಶಾಂತ್ನ ನೆನ್ಪು ಮಾಡೋಣ ಅನ್ಕೊಂಡ್ರು ದುಃಖ ತೋರಿಸ್ದೆ ಹಾಗೆ ಹೊರಟೋದ್ರು. ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ರು. ರೇವತಿ, ವಟಾರದಲ್ಲಿ ಗಣೇಶನ್ ಕೂರ್ಸಿದೀವಿ, ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲೇ, ಹೋಗಿ ಅಲಂಕಾರ ಮಾಡು. ಹೋಗಿ. ರೇವತಿ, ಅಲಂಕಾರ ಮಾಡ್ಬೇಕು. ಮಗಳು ಮುಖ ನೋಡ್ಕೊಂಡು ನಿಂತಿದ್ಯಲ್ಲ, ಅಲಂಕಾರ ಮಾಡಿ. ಇಬ್ರು ಸೇರ್ ಅಲಂಕಾರ ಮಾಡಿ, ಚೆನ್ನಾಗಿ ಮಾಡ್ತೀರಾ. ಎಲ್ಲ ನಾನು ಅನ್ಕೊಂಡಂಗೆ ಆಗಿದೆ ಡೆಕೋರೇಷನ್. ಈ ಅಪ್ಪನ್ ಬಿಲ್ಡಪ್ ಮುಗಿಯೋದೇ ಇಲ್ಲ. ಲವ್ ಶಂಕರ, ನೀನು ಮೊದ್ಲೇ ಟೆನ್ಷನ್ ಗಿರಾಕಿ, ಯಾವುದಕ್ಕೂ ಟೆನ್ಷನ್ ಮಾಡಬೇಡ. ಯಾಕಂದ್ರೆ ನಾನಿದ್ದೀನಲ್ಲ. ನೀವು ಬಂದಿನೇ ದೊಡ್ಡ ಟೆನ್ಷನ್. ಏ ರೇವತಿ, ಏನೇ ಅವಳು ಮುಂದೆ ನಿಂತಿದೀಯಾ? ಬಾ ಈ ಕಡೆ. ಏನ್ ಮುಖ ನೋಡ್ತಿದ್ದೀರಾ? ಹೂ ಕೊಡಿ. ಮೂರುವರೆ ಅಡಿ ಇರೋರೆಲ್ಲ ಮಂಟಪ ಕಟ್ಟಕ್ ಬಂದ್ರೆ ಹೀಗೆ ಆಗೋದು. ರೀ, ನೀವ್ ನನ್ನ ಕುಳ್ಳಿ ಅಂತಿದ್ದೀರಾ? ಕುಳ್ಳಿನ ಕುಳ್ಳಿ ಅಂದೆ, ಇನ್ನೇನ್ ಹೇಳಕಾತೆ? ನಾನೇನ್ ಕುಳ್ಳಿ ಅಲ್ಲ. ಹೌದೌದು, 3.5 ಅಡಿ ಆದ್ಮೇಲೆ ಬೆಳೆದೇ ಇಲ್ಲ. ನೋಡಿ, ಸುಮ್ನೆ ನನ್ನ ರೇಗಿಸ್ಬೇಡಿ. ರೀ,
ಸುಮ್ಮನೆ ಇರ್ರಿ, ಈಗ ಈ ಜಗಳ ಬೇಕಾ? ಬೇಗ ಡೆಕೋರೇಷನ್ ಮುಗಿಸೋಣ ಬನ್ನಿ. ರೀ, ಬುದ್ಧಿ ಇದೆಯೇನ್ರಿ ನಿಮ್ಗೆ? ಬೀಳ್ತಾ ಇದ್ರೆ ನೋಡ್ಕೊಂಡು ನಿಂತಿದ್ದೀರಲ್ಲ, ಹಿಡ್ಕೋಬೇಕು ಅನ್ನೋ ಪ್ರಜ್ಞೆ ಇಲ್ವಾ? ಏನ್ರಿ ನೀವು? ಹಿಡ್ಕೊಂಡ್ರು ಬೈತೀರಾ, ಬಿಟ್ರು ಬೈತೀರಾ. ನಾನ್ ಯಾವಾಗ್ರಿ ಬೈದೆ? ಹಲೋ, ಸ್ವಲ್ಪ ಕ್ಲಾಸ್ ಕಟ್ಗೆ ಹೋಗಿ ಮುನಿಯಮ್ಮ. ಬಿಡ್ರಿ. ಹೆಂಗ ಇಟ್ಕೊಂಡ್ರಿ? ಅದಕ್ಕೆ ನಮಗ್ ಯಾಕೆ ಬೇಕು ಉಸಾಬರಿ ಅಂತ ಸುಮ್ಮನಾದೆ. ಯಾವಾಗ ಹಿಡ್ಕೋಬೇಕು ಯಾವಾಗ ಬಿಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಈ ಸೊಂಟ ಸವಾಸನ ಬೇಡಪ್ಪ, ನೀವುಂಟು ನಿಮ್ ಬಾಡಿ ಉಂಟು. ಕರ್ಮ ಕರ್ಮ, ಹೋಗಿ ಹೋಗಿ ನಿಮಗ್ ಹೇಳ್ತಿದ್ದೀನಲ್ಲ. ಅದೇ ಮತ್ತೆ ಇನ್ನೊಂದ್ಸತಿ ಹೇಳ್ಸ್ಕೋಬಾರ್ದಂತಾನೆ ಸುಮ್ನಿದ್ದು. ನೋಡ್ತಾ ನಿಂತಿದ್ದೀರಲ್ಲ, ಕೈ ಕೊಡಿ.